ಇವತ್ತು ಮುಂಜಾನೆ ವೇಗವಾಗಿ ಸತ್ಯವೇದ ಗ್ರಂಥದಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5 ಮತ್ತು 6ನೇ ವಚನ. ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೇನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರುಗಳನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಆಮೇನ್. ಇವತ್ತಿನ ನನ್ನ ಸಂದೇಶ, ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ಆಲೋಚನೆ, ಕಳೆದ 2 ದಿನ ನನ್ನ ಹೃದಯದಲ್ಲಿ ದೇವರು ಪದೇ ಪದೇ ತರ್ತಿದ್ದಂಥ ಒಂದು ಶಬ್ದ ಏಸ್, ಜೆಹೋವಾ ಏಸ್, ದೇವರು ನನ್ನ ಸಹಾಯಕನು. ಸತ್ಯವೇದ ಗ್ರಂಥದಲ್ಲಿ ಏಸ್ ಎನ್ನುವಂಥ ಹಿಬ್ರಿಯ ಭಾಷೆಯ ಈ ಪದದ ಅರ್ಥ ಹೆಲ್ಪರ್, ಸಹಾಯಕನು ಎಂಬುದಾಗಿರುತ್ತೆ. ಹೆಲ್ಪ್ ಎನ್ನುವಂಥದ್ದು, ಸಹಾಯ ಎನ್ನುವಂಥ ಪದ ಹೆಚ್ಚು ಕಡಿಮೆ 117 ಸಾರಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಅದರ ಪ್ರಪ್ರಥಮವಾಗಿ ದೇವರು ತಾನು ಈ ಭೂಮಿಯನ್ನು ನವೀಕರಿಸಿದ ನಂತರ ಮನುಷ್ಯನನ್ನು ಉಂಟು ಮಾಡ್ತಾನೆ. ಆ ಮನುಷ್ಯನು ಒಬ್ಬಂಟಿಗನಾಗಿರುವುದು ತರವಲ್ಲ ಎಂದು ತಿಳಿದು ಅವನಿಗೊಂದು ಬಾಳ ಸಂಗಾತಿಯನ್ನು ದೇವರು ಉಂಟು ಮಾಡ್ತಾನೆ. ಅದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಕೊಟ್ಟಿರುವಂಥ ಅರ್ಥ ಹೆಲ್ಪ್ ಮೇಟ್ ಅಂತ. ಸಹಾಯ ಎನ್ನುವಂಥ ಪದ ಆರಂಭವಾಗಿದ್ದು Genesis chapter 2 verse 18, ಆದಿಕಾಂಡ ಪುಸ್ತಕ 2:18 ಆರಂಭವಾಯಿತು. ಅದರ ನಂತರ ಹೆಚ್ಚು ಕಡಿಮೆ 4,000 ವರ್ಷಗಳಿಗಿಂತ ಅಧಿಕ ಸಮಯದ ನಂತರ, ಆಫ್ಟರ್ 4,000+ years, 4,000ಕ್ಕಿಂತ ಅಧಿಕವಾದ ಸಮಯದ ನಂತರ, ವರ್ಷಗಳ ನಂತರ, ಇಬ್ರಿಯ ಗ್ರಂಥಕರ್ತನು ಬರಿತಾ ಇದ್ದಾನೆ. ಅಲ್ಲಿ ಹೀಗೆ ಹೇಳ್ತಾನೆ, 6ನೇ ವಾಕ್ಯ, ದ ಲಾರ್ಡ್ ಈಸ್ ಮೈ ಹೆಲ್ಪರ್, ನನ್ನ ಯೆಹೋವನು ನನ್ನ ಸಹಾಯಕನಾಗಿದ್ದಾನೆ. ಇವತ್ತು ಡಿಸೆಂಬರ್ ತಿಂಗಳ 2025, ನಮ್ಮ ಜೀವನದಲ್ಲಿ ಯೆಹೋವಾ ಏಸ್, ಜೆಹೋವಾ ಏಸ್, ಕರ್ತನು ನನ್ನ ಸಹಾಯ ಎಂದು ನಾವು ಡಿಕ್ಲೇರ್ ಮಾಡಲಿಕ್ಕೆ ಹೋಗ್ತೇವೆ. ಕಳೆದ 11 ತಿಂಗಳು ಸಹಾಯ ಮಾಡಿದ ದೇವರು, ಇಲ್ಲಿಯವರೆಗೂ ಸಹಾಯ ಮಾಡಿದ ದೇವರು. ಏಗ್ಸರ್ ಎನ್ನುವಂಥ ಪದದಲ್ಲಿ ಎಬೆನೇಜರ್ ಅಂತ ಬರುತ್ತೆ. ಎಬೆನೇಜರ್ ಅಂದರೆ 5 ಇಲ್ಲಿವರೆಗೂ ಸಹಾಯ ಮಾಡಿದವನು ಎಂದು. ಕಳೆದ 11 ತಿಂಗಳು ಸಹಾಯ ಮಾಡಿದ ದೇವರು 12ನೇ ತಿಂಗಳಿನಲ್ಲೂ ನಮ್ಮ ಸಹಾಯಕನಾಗಿರ್ತಾನೆ. ನನ್ನ ಚಿಕ್ಕದು ದೊಡ್ಡದು ಅವಶ್ಯಕತೆಗಳಲ್ಲಿ ಅವನು ನನಗೆ ವಿಶೇಷ ಸಹಾಯಕನಾಗಿರ್ತಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಕೈಗಳನ್ನು ಮೇಲೆ ಕೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 121ನೇ ಕೀರ್ತನೆ, Psalms 121 verse 1 and 2.
1 ಮತ್ತು 2ನೇ ವಾಕ್ಯ ಹೀಗೆ ಹೇಳುತ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಇವತ್ತು ಹಗಲೊತ್ತಿನಲ್ಲಿ ಪ್ರೀತಿಯ ದೇವ ಜನರೇ, ನಿಮಗೊಂದು ಪ್ರವದನೆಯ ಶಬ್ದವಾಗಿ ನಾನು ಹೇಳ್ತೇನೆ. ಅಲ್ಲೆಲೂಯ. ಯಾರ್ಯಾರಿಗೋ ಎಲ್ಲೆಲ್ಲಿಂದನೋ ಸಹಾಯ ಬರಬಹುದು. ಕೆಲವರು ಮನುಷ್ಯರಿಂದ ಸಹಾಯ ಪಡೆಯಬಹುದು. ಕೆಲವರು ಅಲ್ಲೆಲೂಯ ಅವರಿಗಿರುವಂಥ ಇನ್ಫ್ಲೂಯೆನ್ಸ್ ಮೂಲಕ, ಪ್ರಭಾವದ ಮೂಲಕ ಸಹಾಯಗಳನ್ನು ಪಡೆಯಬಹುದು. ಅಧಿಕಾರಿಗಳ ಮೂಲಕ ಸಹಾಯ ಪಡೆಯಬಹುದು. ಆದರೆ ನನ್ನ ಸಹಾಯ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ಈ ತಿಂಗಳು ನಿನಗೆ ಬೇಕಾದ ಸಹಾಯ ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಸತ್ಯವೇದ ಗ್ರಂಥದಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ವಿಮೋಚನ ಕಾಂಡ ಪುಸ್ತಕ ಎಕ್ಸೋಡಸ್ ಚಾಪ್ಟರ್ 18:4 ತಾನು ಹೀಗೆ ಹೇಳ್ತಾರೆ, ನನ್ನ ತಂದೆಯ ದೇವರು ನನಗೆ ಸಹಾಯಕನಾಗಿದ್ದು ನನ್ನನ್ನು ಫರೋಹನನ ಕತ್ತಿಗೆ ತಪ್ಪಿಸಿ ಕಾಪಾಡಿದನು ಎಂದು ಹೇಳಿ ಕಿರಿ ಮಗನಿಗೆ ಎಲಿಯೇಸರ್ ಎಂದು ಹೆಸರನ್ನು ಇಟ್ಟನು. ಆಮೆನ್, ಹಲ್ಲೆಲೂಯ. ನಾನು ಅನಂತರ ಅಲ್ಲಿಗೆ ಬರ್ತೀನಿ. ಎಲಿಯೇಸರ್ ಎಂಬ ಪದದ ಅರ್ಥ ಗಾಡ್ ಈಸ್ ಮೈ ಹೆಲ್ಪರ್. ಹಲ್ಲೆಲೂಯ. ಗಾಡ್ ಇಸ್ ಕಾಲ್ಡ್ ಎಲಿಯೇಸರ್. ದೇವರು ಎಲಿಯೇಸರ್. ಗಮನ ಇಟ್ಟು ಕೇಳ್ರಿ, ಅವನು ಸಹಾಯಕನಾಗಿದ್ದಾನೆ. ಹಲ್ಲೆಲೂಯ. ಎಲ್ಲೆಲ್ಲಿ ಸಹಾಯಕನಾಗಿರ್ತಾನೆ? ನಂಬರ್ 1, ಒಂದನೇದಾಗಿ ನಿನ್ನ ಅವಶ್ಯಕತೆಗಳು ಬಂದಾಗ ಆತನೇ ಸ್ವತಃವಾಗಿ ಇಳಿದು ಬಂದು ನಿನಗಾಗಿ ಸಹಾಯ ಮಾಡುವ ದೇವರು ಎಂದರೆ ಎಷ್ಟು ಜನ ನಂಬಿ ಅದಕ್ಕೆ ಆಮೇಲೆ ಹೇಳ್ತೀರಾ? ಹಲ್ಲೆಲೂಯ. ನೋಡ್ರಿ, ನಮಗೆ ಅನೇಕ ಸಹಾಯಕರಿದ್ದಾರೆ. ಅವರು ಸಹಾಯ ಮಾಡೋದಕ್ಕಿಂತ ಖುದ್ದಾಗಿ ನಾವೇ ಇಳಿದು ಹೋಗಿ ಸಹಾಯ ಮಾಡೋದ್ರಲ್ಲಿ ಭಯಂಕರವಾದ ಅರ್ಥ ಇರುವಂಥದ್ದಾಗಿದೆ. ಇಲ್ಲಿನ ಚೀಫ್ ಮಿನಿಸ್ಟ್ರು ಅಲ್ಲಲ್ಲಿಯ ಪ್ರವಾಹ ಪೀಡಿತ ಪ್ರದೇಶಗಳಿಗೋ ಅಥವಾ ಎಲ್ಲಾದರೂ ಕ್ಷಾಮ ಇರುವಂಥ ಬರ ಪೀಡಿತವಾಗಿರೋ ಪ್ರದೇಶಗಳಿಗೆ ತನ್ನ ಅಧಿಕಾರಿಗಳನ್ನು ಕಳಿಸಿ ವೀಕ್ಷಿಸಿಕೊಂಡು ಅದಕ್ಕೇನು ಪರಿಹಾರ ಮಾಡಬೇಕಾ ನೋಡ್ಕೊಂಬನ್ರಿ ಅಂತ ಹೇಳೋದು ಬೇರೆ, ಸ್ವತಃವಾಗಿ ಆ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ, ಆ ಕಠಿಣವಾದ ಪರಿಸ್ಥಿತಿಯಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳೇ ಆ ಸ್ಥಳಕ್ಕೆ ಭೇಟಿ ಕೊಡೋದು ಎರಡು ವ್ಯತ್ಯಾಸವಾಗಿರುವಂಥದ್ದಾಗಿದೆ. ನನ್ನ ದೇವರಿಗೆ ಬೇಕಾದರೆ ದೂತ ಗಣಗಳು ಉಂಟು, ದೂತರ ಸೈನ್ಯ ಉಂಟು. ಬೇಕಾದರೆ ಅವನಿಗೆ ಹೇಳ್ಬೋದು, ಹೋಗು ನನ್ನ ಮಗಳಲ್ಲಿ ಭಾರದಲ್ಲಿದ್ದಾಳೆ, ಅವಳಿಗೊಂದು ಸಹಾಯ ಮಾಡಿ ಬಾ ಅಂತ ಹೇಳಿ ಕಳಿಸ್ಬೋದು. ಆದರೆ ನನ್ನ ದೇವರು ನಿನ್ನನ್ನು ನನ್ನನ್ನು ಅಲ್ಲಲ್ಲಿ ಅಮೂಲ್ಯರಾಗಿ, ಶ್ರೇಷ್ಠರಾಗಿ, ಸ್ವಕೀಯ ಜನರಾಗಿ ಅವನು ನಮ್ಮನ್ನು ಪ್ರೀತಿಸುತ್ತಾ ಇರುವುದರಿಂದ ಅವನು ಹೇಳಿದನು, ದೂತರೇ ನೀವು ಹೋಗೋದು ಬೇಡ, ನಾನೇ ಖುದ್ದಾಗಿ ನನ್ನ ಮಕ್ಕಳಿಗೋಸ್ಕರ ಇಳಿದು ಬರ್ತೇನೆ. ಈ ತಿಂಗಳು ಕೆಲವರಿಗೋಸ್ಕರ ದೇವರು ಪರಲೋಕದಿಂದ ಎದ್ದು ಹೊರಡುವ ತಿಂಗಳಾಗಿರುತ್ತದೆ. ಯೇಸುವಿನ ನಾಮದಲ್ಲಿ ಆ ಸಹಾಯ ಭೂಮಿಯಿಂದ ಅಲ್ಲ, ಆಕಾಶದಿಂದ ಇಳಿದು ಬರುತ್ತದೆ. ಅದು ಪರಲೋಕದಿಂದ ಇಳಿದು ಬರುತ್ತದೆ. ಕಾರಣ ಭೂಮಿಗೂ ಆಕಾಶಕ್ಕೂ ಒಡೆಯನು ಅವನಾಗಿರೋದ್ರಿಂದ ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ಇಳಿದು ಬರುತ್ತದೆ. Come on, somebody shout hallelujah. Hallelujah. He himself is the help. ಅವನೇ ನನಗೆ ಸಹಾಯವಾಗಿದ್ದಾನೆ. Deuteronomy chapter 33 verse 26.
ಧರ್ಮೋಪದೇಶ ಕಾಂಡ ಪುಸ್ತಕ 33:26. ಯಶೂರನೇ, ನಿಮ್ಮ ದೇವರಿಗೆ ಸಮಾನನು ಯಾವನೂ ಇಲ್ಲ. ಆತನ ಆಕಾಶವನ್ನು ಏರಿ ಮೇಘಾರೂಢವಾಗಿ ಮಹಾಗಾಂಭೀರ್ಯದಿಂದ ನಿಮ್ಮ ಸಹಾಯಕ್ಕೆ ಬರುವನು, ನಿಮ್ಮ ಸಹಾಯಕ್ಕೆ ಬರುವವನು. ಹಲ್ಲೆಲೂಯ. ಎಷ್ಟು ಜನ ನಂಬುತ್ತೀರಾ? ಅವನು ಸಾಧಾರಣವಾದ ರೀತಿಯಲ್ಲಿ ಬರೋದಿಲ್ಲ, ಅವನು ಮಹಾ ಗಾಂಭೀರ್ಯದಿಂದ. ಓ, ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಗಾಂಭೀರ್ಯ ಅಂದರೆ ಸಿಂಪಲ್ ಆಗಿ ಬರೋದಲ್ಲ, ಕ್ಯಾಶುವಲ್ ಆಗಿ ಬರೋದಿಲ್ಲ. ಇವನು ಭಾಳ ಇಂಪಾರ್ಟೆಂಟ್ ಆಗಿರುವ, ಅಲ್ಲಲ್ಲಿಯ ಅತಿ ಪ್ರಧಾನವಾದ ವ್ಯಕ್ತಿಯನ್ನು ಮೀಟ್ ಮಾಡೋದಕ್ಕೆ ಬರುವ ರೀತಿಯಲ್ಲೇ ಅವನು ನಿನ್ನಗಾಗಿ ಸಹಾಯಕ್ಕಾಗಿ ಇಳಿದು ಬರುವ ತಿಂಗಳು ಈ ಡಿಸೆಂಬರ್ ತಿಂಗಳಾಗಿದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಮೈ ಗಾಡ್ ಈಸ್ ದ ಹೆಲ್ಪರ್. ಜೆಹೋವಾ ಯೇಸು ಯಾವಾಗ ಇಳಿದು ಬರೋದವನು? when you are in troubles, ನೀನು ಈ ಕಟ್ಟಿಗೆ ಒಳಪಡುವಾಗ ಪರಿಶುದ್ಧಾತ್ಮ ನನಗೆ ಹೇಳಕ್ಕೆ ಹೇಳಿದನು, ನನ್ನ ಜನರಿಗೆ ಹೇಳು, ಅನೇಕ ಈ ಕಟ್ಟುಗಳಲ್ಲಿ ಹಾದಿ ಹೋಗುವಾಗ ಅವರುಗಳು ಅನೇಕ ಬಾಗಿಲನ್ನು ತಟ್ಟಿದ್ರು, ಅನೇಕರ ಕೈಯನ್ನು ನೋಡಿದ್ರು, ಸಹಾಯಕ್ಕಾಗಿ ಇಲ್ಲಿ ಅಲ್ಲಿ ಓಡಾಡಿದ್ರು. ಆದರೆ ಸಹಾಯವು ಎಲ್ಲಿಂದನೂ ಬರದೇ ಇರುವಾಗ ಅವರು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ರು. ಆದರೆ ದೇವರು ಹೇಳಿದನು, ನನ್ನ ದೇವರು ನನ್ನ ಜನರ ಇಕ್ಕಟ್ಟನ್ನು ಕಂಡು ಅವನು ಮರೆಯಾಗಿರುವ ದೇವರಲ್ಲ, ಅವನು ತನ್ನ ಸಿಂಹಾಸನದಿಂದ ಎದ್ದು ಗಾಂಭೀರ್ಯದಿಂದ ಹೊರಟು ಬರ್ತಾ ಇದ್ದಾನೆ. ಅವನು ಹೇಳ್ತಾನೆ, ನನ್ನ ಜನರಿಗೆ ನಾನು ಈ ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದೇನೆ. ಹಲ್ಲೆಲೂಯ. ನಿನ್ನ ಇಕ್ಕಟ್ಟಾದ ಈ ಪರಿಸ್ಥಿತಿಯಲ್ಲಿ ದೇವರು ನಿನಗೆ ವಿಶೇಷ ಸಹಾಯಕನೆಂದು ನಂಬುವವರು ಮಾತ್ರ ಹೇಳ್ರಿ, ಮೈ ಗಾಡ್ ಈಸ್ ಮೈ ಯೇಸು. ಕೀರ್ತನೆ 46:1. ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನು. ಅವನು ಸುಮ್ಮನೆ ಸಹಾಯ ಮಾಡೋನಲ್ಲ, ದೇವರು ಕೇವಲ ಸಹಾಯ ನೀಡುವ ಸಹಾಯಕನಲ್ಲ, ಅವನು ನಿಮ್ಮ ಪರಿಸ್ಥಿತಿಯಲ್ಲಿ ಪ್ರವೇಶ ಮಾಡುವ ಯೋಧ ವಾರಿಯರ್, ಅವನು ಯೋಧ ಸಹಾಯಕನಾಗಿರ್ತಾನೆ. ಹಲ್ಲೆಲೂಯ. ಅವನು ಗಾಂಭೀರ್ಯದಿಂದ ಇಳಿದು ಬರ್ತಾನೆ. ಕಮಾನ್, ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಅವನು ಗಾಂಭೀರ್ಯದಿಂದ ಇಳಿದು ಬರ್ತಾನೆ. ಹಲ್ಲೆಲೂಯ. ಅವನು ವಿಶೇಷ ಸಹಾಯಕನಾಗಿ ಇಳಿದು ಬರ್ತಾ ಇದ್ದಾನೆ. ಇವತ್ತು ಕೆಲವರ ಮುಂದೆ ನಿನಗೆ ಎಲ್ಲ ಬಾಗಿಲುಗಳು ಮುಚ್ಚಿದಾಗ, ಹೋರಾಟಗಳು ಜಾಸ್ತಿ ಆದಾಗ, ಇಕ್ಕಟ್ಟು ಮಾತ್ರ ನಿನ್ನ ಮುಂದೆ ಇರುವಾಗ, ಮುಂದಕ್ಕೆ ಹೋಗೋದಕ್ಕೆ ದಾರಿ ಇಲ್ಲ ಎನ್ನುವಾಗ, ಈಗ ಅವನು ವಿಶೇಷ ಸಹಾಯಕನಾಗಿ ನಿನಗಾಗಿ ಇಳಿದು ಬರ್ತಾನೆ. ಕೆಲವರಿಗೆ ಅರ್ಥ ಆಗಲಿಲ್ಲ, ಈಗಲೂ ಚಳಿಯಲ್ಲೇ ಇದ್ದೀರಾ. ನನ್ನ ಹೃದಯ ತವಕ ಪಡ್ತಾ ಇದೆ. ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ಯಾರು ಮಾಡ್ತಾರೆ? ಎಲ್ಲಿಂದ ಫೈನಾನ್ಸ್ ಬರುತ್ತೆ? ಎಲ್ಲಿಂದ ಬಿಡುಗಡೆ ಬರುತ್ತೆ? ಎಲ್ಲಿಂದ ಜಾಬ್ ಆಪರ್ಚುನಿಟಿ ಬರುತ್ತೆ? ಎಲ್ಲಿಂದ ನನ್ನ ಬಿಸ್ನೆಸ್ ಬರುತ್ತೆ? ಎಲ್ಲಿಂದ ನನಗೆ ಇನ್ಕಮ್ ಬರುತ್ತೆ? ಎಲ್ಲಿಂದ ನನ್ನ ಸಾಲ ತೀರಿಸಲಿಕ್ಕೆ ಸಾಧ್ಯ? ಅನೇಕ ಗೊಂದಲಮಯವಾದ ವಾತಾವರಣ. Let me explain. ಈ ಇಬ್ರಿಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಹೀಬ್ರೂ, ಚಾಪ್ಟರ್ 13 ವರ್ಸ್ 5, 13:5 ನಾವು ಕಂಡ್ವಿ, ದ್ರವ್ಯ ಆಶೆ ಇಲ್ಲದವರಾಗಿರ್ರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ, ನಾನು ನಿಮ್ಮನ್ನೆಂದು ಕೈ ಬಿಡೋದಿಲ್ಲ. We are living in this world is fully unsatisfied world. ನಾವು ಬದುಕುತ್ತಿರುವಂಥ
ಜೀವಿಸ್ತಿರುವಂಥ ಈ ಭೂಮಿ, ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ಒಬ್ಬರಿಗೂ ತೃಪ್ತಿ ಇಲ್ಲ. ಸ್ತೋತ್ರ ಹೇಳದೇ ಇದ್ದಾಗಲೇ ನಿಮಗೂ ಇಲ್ಲ ಅನಿಸುತ್ತಾ ಇದೆ. ಎಷ್ಟು ಹಣ ಸಂಪಾದನೆ ಮಾಡಿದ್ರೂ ತೃಪ್ತಿ ಇಲ್ಲ. ಎಷ್ಟು ಬಂದ್ರೂ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಸ್ತೋತ್ರ. ತೃಪ್ತಿ ಇಲ್ಲದೆ ಇರುವ ಈ ಲೋಕದಲ್ಲಿ ಪರಲೋಕದ ದೇವರ ವಾಕ್ಯ ನಿನಗಾಗಿ ದೇವರು ಹೇಳ್ತಾ ಇರೋದನ್ನು, ನೀನು ತೃಪ್ತನಾಗಿರು. ನಿಮಗೆ ಏನಿದೆಯೋ ಅದರಲ್ಲಿ ತೃಪ್ತರಾಗಿರ್ರಿ. ಪಕ್ಕದಲ್ಲಿರೋ ಕೈ ಕೊಟ್ಟರೆ ಏನಿದೆಯೋ ಅದಕ್ಕೆ ತೃಪ್ತರಾಗಿರ್ರಿ ಅಂತ. ಸ್ತೋತ್ರ. ಅದೇ ಪ್ರಾಬ್ಲಮ್. ನಮಗಿರೋ ಪ್ರಾಬ್ಲಮ್ ಏನು ಗೊತ್ತಾ? ಅವ್ರಿಗಿರೋದು ನನಗಿಲ್ವಲ್ಲ, ಅವ್ರಿಗಿರೋದು ನನಗಿಲ್ವಲ್ಲ, ಆ ಕಾರ್ ನನಗಿಲ್ವಲ್ಲ, ಆ ಮನೆ ನನಗಿಲ್ವಲ್ಲ, ಆ ಸೀರೆ ನನಗಿಲ್ವಲ್ಲ. ಸ್ತೋತ್ರ. ಅವರಿಗಿಲ್ಲದೆ ಇರೋದು ನಿನಗಿದೆ, ಕೃಪೆ ಇದೆ, ನಿನಗೆ ಸಹಾಯ ಇದೆ. ನೀನು ತೃಪ್ತನಾಗಿರು. ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನ ಒದಗಿಸೋದಿಕ್ಕೆ ಅವನು ಶಕ್ತನಾಗಿದ್ದಾನೆ. ಅತಿ ಆಸೆ ಬೇಡ. ದ್ರವ್ಯಾಸೆ ಇಲ್ಲದವರಾಗಿರ್ರಿ. ಅನೇಕರು ಈ ದ್ರವ್ಯಾಸೆಗೆ ಬಿದ್ದು ನಾನಾ ವಿಧವಾದ ವೇದನೆಗಳಿಂದ ತಮ್ಮನ್ನೇ ತಾವು ತಿವಿಸ್ಕೊಳ್ತಾರಂತೆ. ಅದರಿಂದಲೇ ಅಪೊಸ್ತಲನಾದ ಪೌಲನು ತಿಮೋಥಿಯನಿಗೆ ಹೇಳಿದನು, ನೀನಾದರೋ ಎಲೆ ದೇವರ ಮನುಷ್ಯನೇ, ಓ ಮ್ಯಾನ್ ಆಫ್ ಗಾಡ್, ನೀನಾದರೋ ಇವುಗಳಿಂದ ದೂರವಾಗಿರು. ಆಮೇಲೆ ವೆನ್ ಯು ಆರ್ ಟ್ರಸ್ಟಿಂಗ್ ಯುವರ್ ಗಾಡ್, ದೇವರನ್ನ ನೀನು ಆಶ್ರಯ ಇಡುವಾಗ ಅವನು ನಿನ್ನ ಸಹಾಯಕನೆಂದು ನೀನು ನಂಬುವಾಗ, ದೇರ್ ಇಸ್ ನಥಿಂಗ್ ಇಸ್ ಲ್ಯಾಕಿಂಗ್ ಫಾರ್ ಯು. ನಿನ್ನ ಜೀವನದಲ್ಲಿ ಯಾವ ಕೊರತೆನೂ ಇರೋದಿಲ್ಲ. ನಿನ್ನ ಜೀವನದಲ್ಲಿ ಯಾವ ಕೊರತೆನೂ ಇರೋದಿಲ್ಲ. ಆಮೇಲೆ ನಥಿಂಗ್ ಇಸ್ ಲ್ಯಾಕಿಂಗ್. ಅದಕ್ಕೆ ಹೇಳಿದನು, ವೆನ್ ಯು ಆರ್ ಇನ್ ದ ಟ್ರಬಲ್, ವೆನ್ ಯು ಆರ್ ದ ಟೈಮ್ ಆಫ್ ಟ್ರಬಲ್, ಐ ವಿಲ್ ಬಿ ದೇರ್. ನಾನು ಇರ್ತೀನಲ್ಲಿ. ಐ ವಿಲ್ ನಾಟ್ ಗೋಯಿಂಗ್ ಟು ಸೆಂಡ್ ಮೈ ಅಸಿಸ್ಟೆಂಟ್. ನಾನು ಅಸಿಸ್ಟೆಂಟ್ ಕಳಿಸ್ತೀನಿ ಅಂತ ಅಲ್ಲ, ನಾನೇ ಖುದ್ದಾಗಿ ಬರ್ತೀನಿ. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ಆಫೀಸಿಗೆ ನಾನು ಹೋಗುವಾಗ, ನನ್ನ ಬಿಸ್ನೆಸ್ಗೆ ಹೋಗುವಾಗ, ಒಂದೊಂದು ವಿಷಯದಲ್ಲೂ ನಾನು ಹೋಗೋದಕ್ಕೆ ಮುಂಚೆ ನನ್ನ ದೇವರು, ಅವನ ಪ್ರೆಸೆನ್ಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅನ್ನೋರು ಅಂಥವರು ಮಾತ್ರ ಆಮೇಲೆ ಹೇಳ್ರಿ. ಕಮ್ ಆನ್ somebody give a mighty hallelujah. ಅದಕ್ಕೆ ನಾನು ಹೇಳಿದ್ದು, he is a helper. ಇಕ್ಕಟ್ಟಿನಲ್ಲಿ ಅವನು ನಿನಗೆ ವಿಶೇಷ ಸಹಾಯಕನು. ಈ ವಿಶೇಷ ಸಹಾಯಕನು ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಈ ವಿಶೇಷ ಸಹಾಯಕನು ಅಂದರೆ ಈ ವೆರಿ ಅಂತ ಹೇಳೋದಕ್ಕೆ ಅನೇಕ ಅರ್ಥಗಳಿದೆ. ನಾನು ಆ ಭಾಗಕ್ಕೆ ಹೋಗ್ತಾ ಇಲ್ಲ, ನಾನು ಜಸ್ಟ್ ಹೇಳ್ತೀನಿ. ವಿಶೇಷ ಸಹಾಯಕನು ಅಂದರೆ ಇಮ್ಮಿಡಿಯೇಟಾಗಿ ನಿನಗೋಸ್ಕರ ಆ್ಯಕ್ಟ್ ಮಾಡೋನು. ದಟ್ ಮೀನ್ಸ್ ದೇರ್ ಇಸ್ ನೋ ಲ್ಯಾಕಿಂಗ್. ನಿನಗೆ ಡಿಲೇ ಆಗೋದು, ಡ್ರ್ಯಾಗ್ ಮಾಡೋದು ವಿಷಯಗಳಿಗೆ ಇದೇನೂ ಇಲ್ಲ. ಇಮ್ಮಿಡಿಯೇಟಾಗಿ ಪ್ರೆಸೆಂಟ್, ನಿನ್ನ ಇಕ್ಕಟ್ಟು ಪರಿಸ್ಥಿತಿಗಳಲ್ಲಿ ಅವನು ಪ್ರೆಸೆಂಟ್ ಆಗಿರ್ತಾನೆ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ, ಕೆಂಪು ಸಮುದ್ರದ ಬಳಿಗೆ ಇಸ್ರಾಯೇಲ್ ಜನರನ್ನು ವಾಗ್ದಾನದ ದೇಶದ ಕಡೆಗೆ ದೇವರು ವಾಗ್ದಾನದ ದೇಶದ ಕಡೆ ನಡೆಸುವಾಗ ಮೊದಲು ಅವ್ರನ್ನ ಹೋಗುಗೊಡಿಸಿದ ಫರೋನನು. ಅವ್ರು ನೋಡ್ರಿ, ಐ ವಾಸ್ ವಂಡ್ರಿಂಗ್, ಹೋಗೋ ಟೈಮಲ್ಲಿ ಇವರೇನು
ಕದ್ದು ಮುಚ್ಚು ಓಡಲಿಲ್ಲ, ಮೇಲೆ ಹಾರ್ಕೊಂಡು ಹೋಗಲಿಲ್ಲ. ವೆರಿ ಓಪನ್ಲಿ ಅವ್ರನ್ನ ಹೋಗೋದಕ್ಕೆ ಹೇಳ್ದ. ಅವರ ಮನೆಯಲ್ಲಿದ್ದಂಥ ಬಂಗಾರ ಎಲ್ಲ ದಾನ ಮಾಡಿದ್ರು. ತಗೊಳ್ರಿ, ಎಷ್ಟು ಬೇಕಾ ತಗೊಳ್ರಿ, ಎಲ್ಲ ಎತ್ಕೊಂಡು ಹೋಗ್ರಿ ಅಂತ ಹೇಳಿಬಿಟ್ಟು ಕಳಿಸಿದಂಥ ನಂತರ ಆಮೇಲೆ ಅವರಿಗೆ ಗೊತ್ತು, ಸೈತಾನ್ ಗೊತ್ತು, ನೀನು ಹೋಗೋದಾದರೆ ಎಲ್ಲಿವರೆಗೂ ಹೋಗ್ತೀಯ, ಇದೆಲ್ಲ ತಗೊಂಡು ಎಲ್ಲಿವರೆಗೂ ಹೋಗ್ತೀಯ, ನಿನಗೊಂದು ಲಿಮಿಟ್ ಇದೆ, ನಿನಗೆ ನಾನೊಂದು ಬೌಂಡ್ರಿ ಹಾಕಿದ್ದೇನೆ. ಅಮ್ಮಮ್ಮ ಅಂದರೆ ನೀನು ಇಲ್ಲಿಂದ ಕೆಂಪು ಸಮುದ್ರದವರೆಗೂ ಹೋಗ್ಬೋದು, ಅಲ್ಲಿಂದ ಆಚೆ ಹೆಂಗೆ ಹೋಗ್ತೀಯ? ದೇರ್ ಇಸ್ ನೋ ವೇ ಫಾರ್ ಯು. ಇವನ ಸ್ಕೆಚ್, ಇವನ ಪ್ಲಾನ್ ಅದಾಗಿತ್ತು. ನೀನು ಇಲ್ಲಿಂದ ಕೆಂಪು ಸಮುದ್ರವರೆಗೂ ಹೋಗು, ಅದುವರೆಗೂ ಬಿಟ್ಟಿರ್ತೀನಿ, ಆದರೆ ನಿನ್ನನ್ನು ನಾನು ಹಿಂದೆ ಬಂದು ಅಟ್ಯಾಕ್ ಮಾಡ್ತೀನಿ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ನನಗೆ ಹೇಳಿದನು, ಕೆಲವೊಂದು ಬಿಡುಗಡೆಗಳು ಆದರೂ ಪೂರ್ಣತೆಯ ಕಡೆಗೆ ಬರದಂತೆ. ಲೆಟ್ ಮಿ ಎಕ್ಸ್ಪ್ಲೈನ್ ಟು ಯು, ಪ್ಲೀಸ್ ಲಿಸನ್ ಟು ದಿಸ್. ಇದನ್ನು ಅರ್ಥ ಮಾಡ್ಕೊಳ್ರಿ. ಸಮ್ಟೈಮ್ಸ್ ವಿ ಗೆಟ್ ರಿಲ್ಯಾಕ್ಸ್. ನಮಗೆ ಬಿಡುಗಡೆ ಆಯ್ತಪ್ಪ, ಇವತ್ತು ಸಮಾಧಾನ ಆಯ್ತಪ್ಪ, ಏನೋ ದೇವರು ಮಾಡಿದಾರಪ್ಪ ಅಂದ್ಕೊಂಡು ಹೋಗ್ತೀವಿ. ಅದಕ್ಕಿಂತ ದೊಡ್ಡ ಅಡೆತಡೆ ಗೋಡೆ ಥರ ಕೆಂಪು ಸಮುದ್ರ. ಆಮೇಲೆ ಸೈತಾನ್ ಯಾವಾಗಲೂ ಮಾಡುವ ಕಾರ್ಯ, ನಿಮ್ಮನ್ನು ಅಲ್ಪ ಕಾಲಕ್ಕೆ ಬಿಟ್ಟು ಹೋದರೂ ಅವನು ಮತ್ತೆ ನಿಮ್ಮನ್ನು ಅಟ್ಯಾಕ್ ಮಾಡಕ್ಕೆ ಬರ್ತಾನೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಪರಲೋಕದ ದೇವರು ಸ್ವಂತವಾಗಿ ಅವನೇ ಸಹಾಯಕ್ಕೆ ಇಳಿದು ಬರೋದಕ್ಕೆ ಕಾರಣ ಏನು ಗೊತ್ತಾ? ಈ ಅಟ್ಯಾಕ್ ಮತ್ತೆ ರಿಪೀಟ್ ಆಗದೆ ಇರೋದಕ್ಕೆ. ಏಯ್ ಕಮ್ ಆನ್, ಯು ಡಿಡ್ಂಟ್ ಗೆಟ್ ಇಟ್. ನಿಮಗೆ ಅರ್ಥ ಆಗಲಿಲ್ಲ. ಇಲ್ಲಿಂದ ಆಚೆಗೆ ಹೋಗೋವರೆಗೂ ಸ್ವಲ್ಪ ಸಮಾಧಾನ, ಆದರೆ ಅಲ್ಲಿಗೆ ಹೋಗಿದ್ದೆ ತಿರ್ಗಾ ತಗಲಾಕೊಂಡ್ಬಿಟ್ವಿ. ಮುಂದೆ ದಾರಿ ಇಲ್ಲ, ಹಿಂದೆ ಫರೋಹನ ಸೈನ್ಯ ಬರ್ತಾ ಇದೆ, ಜನ ಎಲ್ಲ ಏನು ಮಾಡಬೇಕು ಗೊತ್ತಿಲ್ಲ. ಹಲ್ಲೆಲೂಯ. ಆ ಸಮಯದಲ್ಲಿ ದೇವರು ಹೇಳಿದನು, ಸ್ಟ್ಯಾಂಡ್ ಸ್ಟಿಲ್. ನೀನು ಧೈರ್ಯವಾಗಿ ನಿಲ್ಲು ಮಗಳೇ, ಈ ತಿಂಗಳು ಧೈರ್ಯವಾಗಿ ನಿಲ್ರಿ. ಯುದ್ಧವು ಯೆಹೋವನಿಗೆ ಉಳ್ಳದು. Battle belongs to my God. He will fight for you. ಅದು ವಿಶೇಷ ಸಹಾಯ. In the time of trouble, ಇನ್ನು ಇಕ್ಕಟ್ಟಾದ ಸಮಯ. ನನಗೆ ಆ ವಾಕ್ಯ ಓದಿದ್ರೆ ನಿಮಗೆ ಅರ್ಥ ಆಗೋದು. The book of Exodus, chapter 14. ಸಿಕ್ಕದವ್ರು ಹೋದ್ರಿ. 14, 13 and 14. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಸ್ತೋತ್ರ. ಇವತ್ತು ಮೋಶೆ ಮಿರಾಕಲ್ ಅಲ್ಲ ಮಾಡೋದು, ಮೋಶೆ ಅಲ್ಲ ಮಿರಾಕಲ್ ಮಾಡೋದು. ಇವತ್ತು ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ರಿ. ಇವತ್ತು ಸುಮ್ಮನೆ ನಿಂತ್ಕೊಂಡು ನೋಡ್ರಿ. ಅಂದರೆ ಈ ತಿಂಗಳು ಕೆಲವೊಂದು ಕಾರ್ಯ ನಿನಗೋಸ್ಕರವಾಗಿ ದೇವರು ಇಳಿದು ಸ್ವತಃವಾಗಿ ಮಾಡ್ತಾನೆ. ಬಿಡುಗಡೆಗಳು ಆಗ್ತಾ ಇದೆ, ಸಣ್ಣ ಪುಟ್ಟ ಬಿಡುಗಡೆ ಆಗ್ತಾ ಇದೆ. ಅಲ್ಲಿ ಇಲ್ಲಿ ಏನೋ ಬಿಡುಗಡೆಗಳು ಕಾಣ್ತಾ ಇದ್ದೀವಿ. ಆದರೂ ತಿರ್ಗಾ ಅಟ್ಯಾಕ್ ಬರ್ತಾ ಇದೆ. ದೇವರು ಹೇಳಿದನು, ಇನ್ನು ಇವತ್ತು ಕಂಡ ಐಗುಪ್ತನನ್ನು ಇನ್ನು ಮುಂದಕ್ಕೆ ನೀನು ಕಾಣೋದಿಲ್ಲ. ಐ ಡಿಕ್ಲೇರ್ ಆ್ಯಂಡ್ ಡಿಕ್ರಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಬಿಕಾಸ್ ಮೈ ಗಾಡ್ ಈಸ್ ಎ ಜೆಹೋವಾ. ಜೆಹೋವಾ ಯೇಸು, ಹಲ್ಲೆಲೂಯ. ಅವನು ನನಗೆ ವಿಶೇಷ ಸಹಾಯಕನಾಗಿರೋದ್ರಿಂದ ಇದು ಕೂಡ ಅಟ್ಯಾಕ್ ಮಾಡುವ, ಪದೇ ನನ್ನನ್ನು ಬಾಧಿಸುವ ಈ ಶತ್ರು ಇನ್ನು ನನ್ನ ಮುಂದೆ ಕಾಣೋದಿಲ್ಲ. ಆ ರೋಗ ಕಾಣೋದಿಲ್ಲ, ಆ ಪ್ರಾಬ್ಲಮ್ ಕಾಣೋದಿಲ್ಲ. ನನ್ನ ದೇವರು ನನಗೆ ವಿಶೇಷ ಸಹಾಯಕನು. ಅನೇಕ ವಿಶ್ವಾಸಿಗಳು
ಈವನ್ ದೇ ಆರ್ ನಾಟ್ ಓಪನ್ಲಿ ದೇ ಆರ್ ಸೇಯಿಂಗ್. ಹೊರಗಡೆ ಬಂದು ಓಪನ್ ಆಗಿ ಹೇಳೋಕ್ಕೂ ಆಗಲ್ಲ. ದೇವರು ಎಲ್ಲಾದರೂ ದೇವ್ರ ನಾಮ ದೂಷಣೆಗೆ ಆಗ್ಬಿಡುತ್ತೋ ಅನ್ನೋ ಭಯ. ಬಿಡುಗಡೆ ಆಯಿತು, ಅದು ಕಂಪ್ಲೀಟ್ ಆಗಲಿಲ್ಲ. ಆದರೆ ದೇವರು ಹೇಳಿದ್ರು ಈ ಸಾರಿ ಬಿಡುಗಡೆ ಬಂದರೆ ಅದು ಕಂಪ್ಲೀಟ್ ಮಾಡೋವರೆಗೂ ನಾನು ನೋಡ್ಕೋತೀನಿ ಅದನ್ನಂತ. ಇದನ್ನು ಹೇಳ್ದಾಗ್ಲೂ ನೀವು ಕುಂತಿರೋದು ನೋಡಿದ್ರೆ ಅಯ್ಯೋ ಬಿಡಿ ಇದುವರೆಗೂ ಮಾಡ್ತಿದ್ದೆ ಹಂಗೆ ಇರುತ್ತೆ ಅಂತ. ಇಲ್ರಿ, ನನ್ನ ದೇವ್ರು ಹೇಳಿದನು ಇದುವರೆಗೂ ನಡೆದ ಹಾಗಲ್ಲ. 11 ತಿಂಗಳು ನಿನ್ನ ನಡೆಸಿದ ರೀತಿ ಬೇರೆ. ಆಯ್ದಟ್ಟು ಅಲ್ಲೂ ಎಬನೇಸ್ ಇಲ್ಲಿವರೆಗೂ ನಡೆಸಿದ ದೇವರು ಅನೇಕ ಏರುಪೇರುಗಳು ಬಂತು, ಅನೇಕ ಹೋರಾಟಗಳು ನಿನ್ನ ಜೀವನದಲ್ಲಿ ಬಂತು, ಆದರೆ ಕಂಪ್ಲೀಷನ್ ಆಗಲಿಲ್ಲ. ಬಟ್ ದಿಸ್ ಟೈಮ್ ಅಲ್ಲೆಲೂಯ, ಇಂದು ಕಂಡ ಐಗುಪ್ತನ ಇವತ್ತು ಕಂಡ ಪ್ರಾಬ್ಲಮ್ ಇನ್ನು ಮುಂದೆ ನೀನು ಕಾಣೋದಿಲ್ಲ. ಅದಕ್ಕೆ ಶಾಶ್ವತವಾದ ಪರಿಹಾರ ನನ್ನ ದೇವರು ಹಿಡಿದು ಬಂದ್ರೆ ನಿನಗೆ ಶಾಶ್ವತವಾದ ಪರಿಹಾರ. ದೇವರು ಬೇರೆ ಯಾರನ್ನೂ ಕಳಿಸ್ಲಿಲ್ಲ, ಸ್ವತಃ ತಾನೇ ಹೇಳಿದು ಬಂದನು. ತಾನು ಈಗ ಹೇಳಿದನು, ಜನರಿಗೆ ನೀವು ಅಂಜಬೇಡ್ರಿ, ಸುಮ್ಮನೆ ನಿಂತ್ಕೊಂಡ್ರಿ. ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ ಅಂತ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಈ ತಿಂಗಳು ಕೆಲವೊಂದು ನಾನು ನೋಡಕ್ಕೆ ಹೋಗ್ತೀನಿ. ದೇವರು ಚಲಿಸೋದನ್ನು ನೋಡಕ್ಕೆ ಹೋಗ್ತೀನಿ. ದೇವರ ಹಸ್ತ ಚಲಿಸೋದನ್ನು ನೋಡಕ್ಕೆ ಹೋಗ್ತೀನಿ. ಕಮಾನ್ ಸಂಬಡಿ, ಹಲ್ಲೆಲೂಯಾ. ಕಮಾನ್, ಸಿಕ್ಕಿದ ಮೇಲೆ ಎಲ್ಲ ಸ್ತೋತ್ರ ಹೇಳೋದು. ಕೆಲವೊಂದು ನೋಡ್ತೀನಿ, ನಾನು ಬಿಡುಗಡೆ ಕಾಡ್ತೀನಿ. ನೋಡ್ರಿ, ಯೋಬನು ಒಂದು ಹೇಳಿದನು, ಅನ್ಯರ ಕಣ್ಣುಗಳಿಂದ ಅಲ್ಲ, ಅನ್ಯರ ಕಣ್ಣುಗಳಿಂದ ಅಲ್ಲ, ನನ್ನ ಸ್ವಂತ ಕಣ್ಣಿನಿಂದಾನೆ. ಹಲ್ಲೆಲೂಯ. ಯಾರೋ ಹೇಳಿ ಟೆಸ್ಟಿಮನಿ ಕೇಳೋದಲ್ಲ, ನನ್ನ ಕಣ್ಣಿನಿಂದ ನನ್ನ ಬಿಡುಗಡೆ ಈ ತಿಂಗಳು ನಾನು ಕಾಣಕ್ಕೆ ಹೋಗ್ತೀನಿ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ, ಅಡ್ವಾನ್ಸ್ ಆಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ಬಿಡುಗಡೆ ಕಾಣ್ತಾ ಇದ್ದೇನೆ.